ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ಹಾಲು. ಅರ್ಶಿನ ಮೆಣಸು ಹಾಕಿದೀಯ ತಾನೆ, ಶೀತ ಹೊಡೆಯುತ್ತೆ. ತುಳಸಿ, ನಾಳೆ ಬೆಳಗ್ಗೆ ತಿಂಡಿನ ಸ್ವಲ್ಪ ಬೇಗ ರೆಡಿ ಮಾಡು. ನಾನು ಬ್ಯಾಂಕ್ ಹೋಗ್ಬಿಟ್ಟು ಈ ಕ್ಯಾಮ್ರಾ ಚೆಕ್ಕನ್ನು ಡೆಪಾಸಿಟ್ ಮಾಡಿ ಬರಬೇಕು. ಲೇಟ್ ಆಯಿತು ಅಂತಂದರೆ ತುಂಬ ದೊಡ್ಡ ಕ್ಯೂ ಆಗಿಬಿಡುತ್ತೆ. ಅದು ಮಾವ, ಅವ್ರ ಕ್ಯಾಮ್ರಾನು ತಗೊಂಡು ಹೋಗಿಲ್ಲ. ಅವ್ರ ನೆನಪಿನ ಶಕ್ತಿ ನೆಗೆದು ಬಿತ್ತು. ಅದಕ್ಕೆ ನಾನೇನು ಮಾಡಲಿ? ಅಲ್ಲ, ಚೆಕ್ಕನ್ನು ನಾವು ಇಟ್ಕೊಂಡ್ರೆ ಚೆನ್ನಾಗಿರುತ್ತಾ ಮಾವ? ಇಲ್ಲ ಅಲ್ವಾ? ಅದಕ್ಕೆ ಈ ಚೆಕ್ಕನ್ನು ಚಿನ್ನದ ತಟ್ಟೆನಲ್ಲಿ ತಾಂಬೂಲದ ಸಮೇತ ಅವನು ಕೊಟ್ಬಿಟ್ಟು ಬರ್ತೀನಿ, ಸರಿನಾ? ನೆಗೆದು ಬಿತ್ತು. ನಾನು ಕ್ಯಾಮ್ರಾ ಮಾರಿದ್ದೀನಿ, ಅವನು ಕ್ಯಾಮ್ರಾನ ತಗೊಂಡಿದ್ದಾನೆ. ಅವನು ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಅವ್ನಿಗೆ ಇಷ್ಟ ಬಂದಾಗ ತಗೊಂಡು ಹೋಗ್ತಾನೆ, ಬಿಡು. ಅದು ಮಾವ, ಲಕ್ಷ್ಮಿ ಮನೆಗೆ ಬರೋದೇ ಅಪರೂಪ ಅಂತೆ. ಅಂಥದ್ರಲ್ಲಿ ನಾನು ವಾಪಸ್ ಕಳಿಸಿದ್ರೆ ದತ್ತ ದಡ್ಡ ಆಗ್ತಾನಷ್ಟೆ. ಲಕ್ಷ್ಮಮ್ಮ, ನೀನೇ ನಮ್ಮನ್ನು ಕಾಪಾಡಮ್ಮ. ನೋಡಪ್ಪ, ನಾನು ಡಿಸೈಡ್ ಮಾಡಿರೋ ಪ್ಯಾಟರ್ನಲ್ಲೇ ಡಿಸೈನ್ ಡೆಕೋರೇಷನ್ ಎಲ್ಲ ಆಗಬೇಕು. ನಿಮ್ಮ ಮನಸ್ಸು ಬಂದಾಗೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಏನಿದನ್ನೆಲ್ಲ ಹರ್ಕೊಂಡು ಇಟ್ಕೊಂಡಿದ್ದೀರಾ? ನಾನು ನಿಮ್ಗೇನು ಹೇಳಿದ್ದೆ? ರೋಸಸ್ ಬೇಡ, ಆರ್ಕಿಡ್ ತರಬೇಕು ಅಂತ ಹೇಳಿದ್ದೆ ತಾನೆ? ಮೊದಲು ಅದನ್ನೆಲ್ಲ ತೆಗೀರಿ, ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು. ಅಲ್ಲಿ ನೋಡಿ, ಆ ಫ್ಲವರನ್ನು ಹಾಗೆ ಇಟ್ಟಿದ್ದೀರಾ. ಮಾಮ್, ಅಜ್ಜಿ ಆಗ್ತಿರೋ ಖುಷಿನಲ್ಲಿ ಓಡಾಡಿ ಸುಸ್ತಾಗೋಗಿದ್ಯಾ? ತಗೋ ಕುಡಿ. ಈ ಸ್ಮೈಲ್ಗೆ ಏನು ಬೇಕಾದರೂ ಮೀನಿಂಗ್ ಕೊಟ್ಕೋಬೋದಾ? ಯೋರ್ ವಿಶ್, ಏನಾದರೂ ಮೀನಿಂಗ್ ಕಟ್ಕೋ. ಆದರೆ ಇದ್ರ ರಿಯಲ್ ಮೀನಿಂಗು ನನಗೆ ಮಾತ್ರ ಗೊತ್ತು. ನನಗೆ ಹೇಳ್ಬೋದಲ್ಲ? ಏನಾಗಬೇಕು ಅದಾದಮೇಲೆ ನಿನಗೂ ಗೊತ್ತಾಗುತ್ತೆ, ಹಾಗೆ ಎಲ್ರಿಗೂ ಗೊತ್ತಾಗುತ್ತೆ, ಬಿಡು. ಅಂದರೆ ಈ ಡೆಕೋರೇಷನ್ ಎಲ್ಲ ಸೀಮಂತಕ್ಕೆ ಅಲ್ವಾ? ನೀನು ಸೀಮಂತ ಅಂದ್ಕೊಂಡ್ರೆ ಸೀಮಂತ, ರಣರಂಗ ಅಂದ್ಕೊಂಡ್ರೆ ರಣರಂಗ. ಅಲ್ಲ ಮಾಮ್, ಒಳ್ಳೆ ಅಮ್ಮ. ಸಮರ್ಥ್, ಎಷ್ಟು ಮಜಾ ಇತ್ತು ಗೊತ್ತಾ ಇವತ್ತು? ಹೇ, ಏನಾಯ್ತು ನಿಂಗೆ? ತಲೆ ಕೆಟ್ಟೋಗಿದೆ. ಅಲ್ಲ, ನಿನ್ನ ಲೈಫಲ್ಲಿ ನಾನೇನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಮ್ಮ. ಕಮಾನ್ ಸಮರ್ಥ್, ಜಸ್ಟ್ ಚಿಲ್ ಯಾ. ಏನು ಚಿಲ್ಲು? ದಾರಿ ಉದ್ದ ಅಮ್ಮ ಅಮ್ಮ ಅನ್ಕೊಂಡು ಬಂದೆ, ಸರಿ ಅಂತ ಕೇಳಿಸ್ಕೊಂಡ್ ಬಂದೆ. ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತಂದ್ರೆ ರಾತ್ರಿ ಮಾತಾಡೋಣ ಅಂತ, ಅದಕ್ಕೂ ಸುಮ್ಮನಾದೆ. ಅಟ್ಲೀಸ್ಟ್ ಈಗಲಾದ್ರೂ ಏನು ಎತ್ತ ಅಂತ ಕೇಳ್ತೀಯ ಅಂತ ಅನ್ಕೊಂಡ್ರೆ ಇವಾಗಲೂ ಅಮ್ಮ ಅಮ್ಮ ಅಂತೀಯಲ್ಲ ನೀನು. ಅಲ್ಲ ಸಮರ್ಥ್, ಸಾಕು, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ನಿನಗೆ ಗೊತ್ತೇ ಆಗ್ಲಿಲ್ವಾ? ಸಮರ್ಥ್ ಪ್ಲೀಸ್, ಸ್ವಲ್ಪ ನನ್ನ ಮಾತು ಕೇಳು. ಏನೇ ಖುಷಿ ಆಗಲಿ, ಏನೇ ದುಃಖ ಆಗಲಿ, ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಕಾಯ್ತೀನಲ್ಲ, ಅದೇ ನಾನು ಮಾಡೋ ತಪ್ಪು. ಸಾರಿ ಸಮರ್ಥ್. ಮಾತಾಡ್ಬೇಡ, ಐಮ್ ಫೆಡ್ ಅಪ್. ಮದುವೆಗೆ ಮುಂಚೆ ನಾವು ದೂರ ಇದ್ರು ನಮ್ಮ ಮಧ್ಯೆ ಎಷ್ಟು ಬಾಂಡಿಂಗ್ ಇತ್ತು, ಯಾವಾಗ ಸಿಗ್ತೀವಿ ಅಂತ ಎಕ್ಸೈಟ್ಮೆಂಟ್ ಇತ್ತು. ಆದರೆ ಈಗ ಮದುವೆಯಾಗಿ ಒಂದೇ ಮನೇಲಿದ್ರು ತುಂಬ ದೂರ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾವ ಎಕ್ಸೈಟ್ಮೆಂಟು ಉಳ್ಕೊಂಡಿಲ್ಲ. ಏನಾಯ್ತು ಅಂತ? ಇನ್ನೇನಾಗಬೇಕು? ಗಂಡ ಅಂತ ಒಬ್ಬ ಇದ್ದಾನೇನಾದ್ರೂ ನೆನಪಿದ್ಯಾ ನಿನಗೆ? ನಿನಗೆ ನೆನಪಿರುತ್ತೆ. ನೀನು ಮದುವೆ ಆಗಿದ್ದೆ ಅಮ್ಮ ಬೇಕು ಅಂತಲ್ವಾ, ಗಂಡ ಬೇಕು ಅಂತ ಅಲ್ವಲ್ಲ?
ಏನಾಯ್ತು? ಆರ್ ಯು ಓಕೆ? ಅನ್ಕಂಫರ್ಟಬಲ್ ಆಗ್ತಿದ್ಯಾ? ಡಾಕ್ಟರ್ ಫೋನ್ ಮಾಡಲಾ? ಏನಾಯ್ತು ಹೇಳು. ಹಸುವಾಗ್ತಿದೆ. ಅಷ್ಟೇನಾ? ಎಷ್ಟು ಭಯ ಆಯ್ತು ಗೊತ್ತಾ? ಸರಿ ಹೇಳು, ಏನು ತಿಂತೀಯಾ? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತಾ? ಯಾವುದೋ ಯೂನಿಕ್ ಡಿಶ್ ಹೇಳ್ತೀಯಾ? ಆರ್ಡ್ರ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ರೆ ಆರ್ಡಿನರಿ ಬಿಸಿಬೇಳೆ ಬಾತ್ ಹೇಳ್ತಿದ್ಯಲ್ಲ. ಟ್ಯಾಬ್ಸ್ ಇದ್ರು ಯಾವ್ದ್ರಲ್ಲೂ ಬಿಸಿಬೇಳೆ ಬಾತ ಸಿಕ್ತಿಲ್ವಲ್ಲ. ನಾನೇ ಮಾಡೋಣ ಅಂದ್ರೆ ನನಗೆ ಬಿಸಿಬೇಳೆ ಬಾತ್ ABCDನೂ ಗೊತ್ತಿಲ್ಲ. ಏನಾಯ್ತು? ಇಲ್ಲ ಏನಿಲ್ಲ, ಬನ್ನಿ ಒಂದು ನಿಮಿಷ. ರಾಮಣ್ಣ, ರಾಮಣ್ಣ, ಹಾಯ್ ಹಾಯ್ ಬ್ರೋ. ಏನಿಲ್ಲ, ನನ್ನ ಹೆಂಡತಿಗೆ ಬಿಸಿಬೇಳೆ ಬಾತ್ ತಿನ್ನಬೇಕು ಅನಿಸ್ತಿದೆ ಅಂತೆ. ಎಲ್ಲ ಕಡೆ ಟ್ರೈ ಮಾಡಿದೆ, ಇಷ್ಟೊತ್ತಿಗೆ ಎಲ್ಲೂ ಸಿಗ್ತಾ ಇಲ್ಲ. ಕ್ಯಾನ್ ಯು ಪ್ಲೀಸ್ ಡೂ ಮಿ ಎ ಫೇವರ್? ನಿನ್ನ ರೆಸ್ಟೋರೆಂಟ್ ಶೆಫ್ ನಂಬರ್ ಕಳಿಸಿದ್ರೆ ನಾನೇ ಅವ್ರ ಹತ್ರ ಕೇಳಿ ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸಾರಿ ಪೂರ್ಣಿ, ಈ ಟೈಮಲ್ಲಿ ನೀನು ಏನು ಕೇಳಿದ್ರು ಇಲ್ಲ ಅನ್ಬಾರ್ದಂತೆ. ಏನು ಮಾಡಲಿ, ಬಿಸಿಬೇಳೆ ಬಾತ್ ಎಲ್ಲೂ ಸಿಗ್ತಾ ಇಲ್ಲ. ಮನೇಲಿ ಅಡುಗೆಯವರೆಲ್ಲ ಮಲಗಿದ್ದಾರೆ. ಇಷ್ಟೊತ್ತಲ್ಲಿ ಅವ್ರನ್ನ ಎಪ್ಸೋಕ್ಕೆ ಮನ್ಸಾಗ್ತಿಲ್ಲ. ನನ್ನ ಫ್ರೆಂಡ್ದೇ ರೆಸ್ಟೋರೆಂಟ್ ಇದೆ, ಆ ಶೆಫ್ ನಂಬರ್ ತೊಗೊಂಡು ಫೋನು ಮಾಡಿದೆ, ಅವರು ಪಿಕ್ ಮಾಡ್ತಿಲ್ಲ. ನಾನೇ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಸೀರಿಯಸ್ಲಿ ಒಂದು ವಿಷಯ ಹೇಳ, ಈ ತೊಗರಿಬೇಳೆ ಕಡಲೆಬೇಳೆಯಲ್ಲಿ ನನಗೆ ಡಿಫ್ರೆನ್ಸು ಗೊತ್ತಾಗಲ್ಲ. ಯಾಕೆ ನಗ್ತಿದ್ಯಾ? ಬೇಜಾರಾಗ್ತಿಲ್ವ ನಿನಗೆ? ಇಲ್ಲ ರೀ, ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ಪರವಾಗಿಲ್ಲ, ನಾಳೆ ತಿಂದ್ರಾಯ್ತು. ಇರು, ಇನ್ನೊಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಪೂರ್ಣಿ, ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದೀಗ? ಹಸು ಬೇರೆ ಅಂತ ಇದೆಯಾ? ಹಣ್ಣುಗಳು ತಂದ್ಕೊಳ್ಳ? ಪೂರ್ಣಿ, ಬನ್ನಿ ಪಾಪಮ್ಮ. ಇದೇನಿದು ಪಾಪಮ್ಮ? ಅರೆ, ಬಿಸಿಬೇಳೆ ಬಾತು. ಪೂರ್ಣಿ, ಒಂದು ನಿಮಿಷ. ನಾನೇ ತಿನ್ನಿಸ್ತೇನೆ ಕೊಡ. ಪಾಪಮ್ಮ, ನಿಮಗೆ ಹೇಗೆ ಗೊತ್ತಾಯ್ತು ಪೂರ್ಣಿಗೆ ಬಿಸಿಬೇಳೆ ಬಾತ್ ಬೇಕಾಗಿತ್ತು ಅಂತ? ಅದು ಚಿಕ್ಕ ಯಜಮಾನ್ರೆ, ಇದು ಪಕ್ಕ ನಮ್ಮ ಮಾವನೇ ಮಾಡಿದ್ದು. ಈ ಥರ ಸಾಂಬಾರ್ ಈರುಳ್ಳಿ ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಅಂತ ನಮ್ಮ ಮಾವಂಗೆ ಮಾತ್ರ ಗೊತ್ತಿರೋದು. ರೀ, ಸ್ವಲ್ಪ ಖಾರ ಬುಂದಿ. ನೀವು ಕಷ್ಟಪಡ್ತಿರೋದನ್ನ ನಮ್ಮ ಮಾವ ನೋಡಿರಬೇಕು, ಅದಕ್ಕೆ ಅವರೇ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಯಜಮಾನ್ರೆ, ಇದನ್ನು ಮಾಡಿಕೊಟ್ಟವರು
ನಾನು ಮಾಡಿದ್ದು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ. ಇದನ್ನು ಯಾರು ಮಾಡಿದಾರೋ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಡಿ ಪಾಪಮ್ಮ. ಸಮರ್ಥ್, ಏನಾಯ್ತು ನಿನಗೆ? ಯಾಕಿಷ್ಟು ಬೇಗ ಟೆಂಪರ್ ಕಳ್ಕೊಳ್ತಿದ್ಯಾ? ಈಗ ಏನಾಯ್ತು? ಅಲ್ಲ, ನಿನಗೆ ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಾ ಇಲ್ವಾ? ನನ್ನ ಜೊತೆ ಒಂದಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ? ಯಾವಾಗ ನೋಡಿದ್ರು ಅಮ್ಮ ತಾತ ಅನ್ಕೊಂಡು ನೀನು. ಅಲ್ಲ ಸಮರ್ಥ್, ಈ ಅಮ್ಮ ತಾತ ಎಲ್ಲ ಯಾರು ಹೇಳು? ಅವರೆಲ್ಲ ಬೇರೆ ಅವರಾ? ಒಂದ್ಸಲ ನೆನೆಸ್ಕೊ, ನಾವಿಬ್ರು ಮದ್ವೆ ಆಗಿ ಬಂದಾಗ ಅಮ್ಮ ತಾತ ನಮ್ಮನ್ನ ಹೇಗ್ ಟ್ರೀಟ್ ಮಾಡಿದ್ರು ಅಂತ. ಅವ್ರು ನಮ್ಮನ್ನ ಬಿಟ್ಕೊಡ್ದೆ ಅಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನಾವು ಅವ್ರಿಗೆ ಸ್ವಲ್ಪನಾದ್ರೂ ಪ್ರೀತಿ ತೋರಿಸ್ಬೇಕು ಅಂತ ಅನ್ಸಲ್ವಾ ಸಮರ್ಥ್? ನೀನು ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರೀ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೊಸೆ ಆಗೋದು ಅಳಿಯ ಆಗೋಷ್ಟು ಸುಲಭ ಅಲ್ಲ ಸಮರ್ಥ್. ಅಳಿಯ ಆದೋನು ವರ್ಷಕ್ಕೊಂದ್ಸರಿ ಮಾವನ್ ಮನೆಗೆ ಹೋಗಿ ಹಬ್ಬದ ಊಟ ಮಾಡ್ಕೊಂಡು ಬಂದ್ರೆ ಮುಗೀತು. ಆದ್ರೆ ಸೊಸೆನೂ ಹಾಗೆ ಮಾಡಕ್ಕಾಗತ್ತಾ? ಸೊಸೆ ಅನ್ನೋದು ಬರೀ ಪಟ್ಟ ಅಲ್ಲ ಸಮರ್ಥ್, ಅದು ರೆಸ್ಪಾನ್ಸಿಬಿಲಿಟಿ. ನಾನು ಮಾಡಿದ್ ಸರಿ ಅಂತ ನಾನು ಡಿಫೆಂಡ್ ಮಾಡ್ಕೋತಿಲ್ಲ. ನೀನೇನೋ ಹೇಳ್ಕೋಬೇಕು ಅನ್ಕೊಂಡಿದ್ದೆ, ಹಾಗೆ ಅಮ್ಮನೂ ಏನೋ ಹೇಳ್ಕೋಬೇಕು ಅಂದ್ಕೊಂಡಿದ್ರು. ನಿನಗೆ ಹೇಳ್ಕೊಳ್ಳೋದಕ್ಕೆ ನಾನಿದ್ದೀನಿ, ಆದ್ರೆ ಅಮ್ಮಂಗೆ ಯಾರಿದ್ದಾರೆ ಹೇಳು? ನಿನ್ ಮಾತು ನಾನು ಸ್ವಲ್ಪ ಲೇಟಾಗಿ ಕೇಳೋಕ್ ಬಂದೆ ನಿಜ, ಆದ್ರೆ ಕೇಳ್ದೆ ಇರ್ತಿರ್ಲಿಲ್ವಲ್ಲ. ಅಷ್ಟಕ್ಕೆ ನೀನೆಷ್ಟು ರೂಡ್ ಆಗಿ ಬಿಹೇವ್ ಮಾಡಿದೆ ನೋಡು. ದೂರ ಆಗ್ತಿದ್ದೀವಿ ಅಂತೆಲ್ಲ ಹೇಳ್ದೆ, ನನಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಏ ಬಾಸು, ಅಳ್ತಾ ಇದೆಯಾ? ಪ್ಲೀಸ್ ಬಾಸು, ನೀನು ಕಣ್ಣೀರು ಹಾಕ್ಬೇಡ. ನೀನು ಈ ಥರ ಕಣ್ಣೀರು ಹಾಕಿದ್ರೆ ನನ್ನ ಜೀವನೇ ಹೋದಾಗುತ್ತೆ. ನಾನು ಗುರುಗಳಿಗೆ ಪ್ರಾಮಿಸ್ ಮಾಡಿದ್ದೀನಿ ನಿನಗೆ ಕಣ್ಣೀರು ಹಾಕ್ಸಲ್ಲ. ಸಾರಿ ಕಣ. ಐ ಆಮ್ ರಿಯಲಿ ಸಾರಿ ಬಾಸ್, ನನ್ನ ಕ್ಷಮಿಸಿ. ನನಗೂ ಸಾರಿ, ನಾನು ನಿನ್ನ ಮಾತು ಕೇಳಬೇಕಿತ್ತು. ಸೋಕೆ. ಏ, ಅಲ್ಲೇನು ಮಾಡ್ತಿದ್ದಿ? ಕೆಲಸ ಸಾಕು ಬಾ. ಬರುವವರಿಗೆಲ್ಲ ಜ್ಯೂಸ್ ರೆಡಿ ಮಾಡಬೇಕು. ಹೋಗಿ ಒಳಗೋಗಿ ನೀನು ಆ ಕೆಲಸ ಮಾಡಿ. ಅಯ್ಯ, ಇವತ್ತು ಹೊರಗೆ ಹೋಗ್ಬೇಕಾ? ಪೂರ್ಣ ಶ್ರೀಮಂತ ಅಲ್ವಾ? ಬೇಗ ಕೆಫೆಗೆ ಹೋಗಿ ಬಂದ್ಬಿಡ್ತೀನಿ ಪಾಪಮ್ಮ. ಸೀಮಂತಕ್ಕೆ ಬಂದವ್ರಿಗೆ ನಾನು ಮಾಡಿದ ಸ್ವೀಟ್ನೇ ಕೊಡಬೇಕು ಅಂತ ಪೂರ್ಣಿಗೆ ಆಸೆ. ಏನಾದರೂ ಮಾಡೋಕ್ಕಾಗುತ್ತಾ ಮಾವ ಅಂತ ಕೇಳ್ತಿದ್ಲು. ಇಲ್ಲಿದ್ದರೆ ಅವರು ಇವರು ಬಂದು ಮಾತಾಡ್ತಿರ್ತಾರೆ, ಸರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಫೆಯಿಂದನೇ ಏನಾದರೂ ಮಾಡ್ಕೊಂಡು ತರ್ತೀನಿ. ಅಲ್ಲ, ರಾತ್ರಿ ಬಿಸಿಬೇಳೆ ಬಾತ್ ಮಾಡಿ ತಡವಾಗಿ ಮಲಗಿದ್ರಿ, ಈಗ ಬೇರೆ ಬೆಳಿಗ್ಗೆ ಬೇಗ ಎದ್ದಿದ್ದೀರಾ. ಸ್ವಲ್ಪ ಆದರೂ ಆರಾಮ ಬೇಡವಾ? ನಾನೇ ಅಡುಗೆಯವ್ರಿಗೆ ಹೇಳಿ ಏನಾದರೂ ಸ್ವೀಟ್ ಮಾಡಿಸ್ತಿದ್ದೆ. ಪರವಾಗಿಲ್ಲ ಪಾಪಮ್ಮ. ಪೂರ್ಣಿ ಈ ಮನೆ ಬೆಳಗೋ ದೀಪನ ತನ್ನ ಹೊಟ್ಟೆಲಿ ಇಟ್ಕೊಂಡಿದ್ದಾಳೆ. ಅವಳಿಗೋಸ್ಕರ ಇಷ್ಟಾದರೂ ಮಾಡೋಕ್ಕಾಗಲ್ವ ನನಗೆ? ನನ್ನ ಸೊಸೆ ಏನೇ ಇಷ್ಟಪಟ್ಟರು ಇಲ್ಲ ಅನ್ನೋ ಮಾತೇ ಇಲ್ಲ. ಅದು ಸರಿ ಅಯ್ಯ, ಆದರೆ ಪೂರ್ಣಿ ಹೇಳ್ತಾ ಇದ್ದ ಹಾಗೆ ನೀವು ಎಲ್ಲಿ ಅಂತ ಕೇಳ್ತಾಳಲ್ಲ. ಇಲ್ಲೇ ಹೊರಗೆ ಹೋಗಿದ್ದಾರೆ, ಮಧ್ಯಾಹ್ನ ಪೂಜೆದಷ್ಟೊತ್ತಿಗೆ ಬಂದ್ಬಿಡ್ತಾರೆ ಅಂತ ಹೇಳಿಬಿಡಿ. ಹಾಂ, ಬರ್ತೀನಿ ನಾನು. ಒಳ್ಳೆಯ.
ಅಮ್ಮ, ಮನ್ಸಲ್ಲಿ ಯಾವುದೋ ವಿಷಯ ಕೊರಿತಿದೆ ಅನ್ಸುತ್ತೆ. ಹೂ ಪುಟ್ಟ, ಮಾಧವ್ ಸರ್ ಚೆಕ್ ಬಗ್ಗೆ ಮಾವನ ಹತ್ರ ಮಾತಾಡಿದೆ. ಆದ್ರೆ ಅವ್ರು ಇವತ್ತು ಬ್ಯಾಂಕಿಗೆ ಹೋಗ್ತಾ ಇದ್ದಾರಂತೆ. ಚೆಕ್ಕು ನಾವೇ ಇಟ್ಕೊಂಡು ಕ್ಯಾಮ್ರಾನು ನಾವೇ ಇಟ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಹೋಗ್ತಾ ಇಲ್ಲ. ಓ, ಆ ವಿಷಯನ ತಾತನ ಹತ್ರ ನಾನು ಮಾತಾಡ್ಲಾ? ಅಯ್ಯೋ ಬೇಡ ಪುಟ್ಟ. ಅಲ್ಲ ಮನೆ 2 ಜಡೆ ಸೇರ್ತು ಅಂತಂದ್ರೆ ಮುಗಿದು ಹೋಯ್ತು. ಪಟ್ಟಾಂಗ ಹೊಡಿತಿರೋದೆ. ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು ಏನೋ. ತುಳಸಿ, ನನ್ನ ಮಂಕಿ ಕ್ಯಾಪು. ಹಾ ಮಾವ. ತಾತ ಮಂಕಿಗೆ ಅಮ್ಮ ಹೊರಟಿದ್ರು, ನಾನೇ ತರ್ತೀನಿ ಅಂತ ಹೇಳಿದೆ. ಇರಿ, ನಿಮ್ಮ ವಾಕಿಂಗ್ ಸ್ಟಿಕ್ ತಂದ್ಬಿಡ್ತೀನಿ. ತಗೊಳ್ಳಿ ತಾತ ವಾಕಿಂಗ್ ಸ್ಟಿಕ್. ದಟ್ಟಣಿಗೆನೆ ತಂದ್ಬಿಟ್ಟೆ ಏನೋ ಅನ್ಕೊಂಡೆ. ಸರಿ, ಅದೇನು ಕೇಳಬೇಕು ಅಂತಿದ್ಯೋ ನೇರವಾಗಿ ಕೇಳು. ನೀನು ಮಸ್ಕ ಹೊಡೆದು ಆ ದೇವರನ್ನು ಬೇಕಾದರೂ ಯಾಮಾರಿಸಬಹುದು, ಆದರೆ ಈ ದತ್ತನ ಹತ್ರ ಅಲ್ಲ. ಅಯ್ಯೋ ಹಾಗೇನಿಲ್ಲ ತಾತ. ಅದೇನಂದ್ರೆ ಯಾರಾದರೂ ಶುಭ ಕೆಲಸಕ್ಕೆ ಹೋಗೋವಾಗ ಅಡ್ಡ ಬರಬಾರ್ದು ಅನ್ನೋದು ನಿನ್ನ ಸೋಗಲಾಡಿ ಸೊಸೆ ಗೊತ್ತೇ ಇಲ್ವೋ? ನಾನೆಲ್ಲ ಅಡ್ಡ ಬಂದೆ ತಾತ, ಪಕ್ಕದಲ್ಲೇ ನಿಂತಿದ್ದೀನಲ್ಲ. ಇದಕ್ಕೆ ಕಮ್ಮಿ ಇಲ್ಲ. ತುಳಸಿ, ಹಾ ಮಾವ. ತಾತ ಒಂದ್ ನಿಮಿಷ. ಅದು ನೆನ್ನೆ ಒಬ್ರು ಬಂದು ಕ್ಯಾಮ್ರಾನು ಇಟ್ಟು ಚೆಕ್ಕು ಕೊಟ್ಬಿಟ್ಟು ಹೋದ್ರಲ್ಲ. ಓ, ಸೊಸೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸೋ ಮಟ್ಟಿಗೆ ಬಂದ್ಯೋ ನೀನು? ಅಯ್ಯೋ, ಅಮ್ಮ ಏನು ಹೇಳಿಲ್ಲ ತಾತ. ಏನು ಹೇಳಿಲ್ವೋ? ಹಾಗಾದ್ರೆ ನಾನು ಹೇಳ್ತೀನಿ ಕೇಳು. ಕ್ಯಾಮ್ರಾ ಬಿಟ್ಟು ಹೋಗಿದ್ದು ಅವನ ತಪ್ಪು. ಕ್ಯಾಮ್ರಾ ಮಾರಾಟ ಆಗಿದೆ, ನಾನು ಚೆಕ್ ತಗೊಂಡಿದ್ದೀನಿ ಅಷ್ಟೇ. ಅಲ್ಲ ತಾತ, ಅದು ಈ ದತ್ತಂದು ವ್ಯವಹಾರ ಅಂದರೆ ವ್ಯವಹಾರ, ಬೇರೆ ಮಾತೇ ಬೇಡ ಅಷ್ಟೇ. ಅಲ್ಲ ಬಾಸ್, ಸಿಗೋ ಅಲ್ಪ ಸ್ವಲ್ಪ ಪ್ರೈವಸಿಲಾದ್ರೂ ರೊಮ್ಯಾನ್ಸ್ ಮಾಡೋಣ ಅಂತಂದ್ರೆ ಪಕ್ಕದ ರೋಡವ್ರಿಗೆ ಕೇಳಿಸುತ್ತಾರೆ ಕಿರ್ತಿಯಲ್ಲ. ಅಷ್ಟು ಗೊತ್ತಾಗಲ್ವ ನಿನಗೆ? ಗಂಡ ಈ ಥರ ಒಬ್ಬನೇ ಇದ್ದಾಗ ಬಂದರೆ ಎಷ್ಟೇ ಮಾಡ್ತಾನೆ ಅಂತ ಆಂಟಿಸಿಪೇಟ್ ಮಾಡೋಕ್ಕೂ ಬರಲ್ವ ನಿನಗೆ? ಹಾಂ, ಬರಲ್ಲ ಹೇಳು. ಬಾಸು, ಏನು ಪಕ್ಕದ ರೋಡಿಗೆ ಕೇಳೋ ಹಾಕಿ ಕೂಗ್ತಿದ್ಯಾ? ಹೆಂಡತಿ ಹತ್ರ ಕೀಟ್ಲೆ ಮಾಡಿದ್ರೆ ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ಆಂಟಿಸಿಪೇಟ್ ಮಾಡೋಕ್ಕಾಗಲ್ವಾ? ಏನು ಟಿಟ್ ಫಾರ್ ಟ್ಯಾಟಾ? ಎಂಥದ್ದು ಇಲ್ಲ. ಬಾಯಿ ಮುಚ್ಚಿ ಹಿಡ್ಕೊಂಡು ಮಾತಾಡು ಅಂದರೆ ಕಚ್ತೆ ಇನ್ನೇನು ಮಾಡಲಿ? ನೋವಾಯ್ತಾ? ಸಾರಿ ಕಣೋ. ಬಾಸು, ನಾವು ಎಷ್ಟೇ ಜಗಳ ಆಡಿದ್ರು ಅದನ್ನ ಅಲ್ಲೇ ಬಿಟ್ಟು ಮತ್ತೆ ಹೀಗೊಂದಾಗ್ತೀವಿ. ಯಾಕೆ ಹೇಳು? ವಿ ಲವ್ ಈಚ್ ಅದರ್. ನಿಜ ಸಮಯ, ನಾವು ಯಾವಾಗಲೂ ಹೀಗೆ ಇರಬೇಕು. ನಾನು ಮಾಡಿದ್ದೆ ಸರಿ ಅಂತ ವಾದ ಮಾಡೋಕ್ಕಿಂತ ನಂದೇ ತಪ್ಪೇನೋ ಅಂತ ಸಾರಿ ಕೇಳ್ಬಿಟ್ರೆ ಮುಗ್ದು ಹೋಯ್ತಲ್ವಾ? ಸಿಂಪಲ್ ಅಲ್ವ ಬಾಸ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ನೋಡಿ ನೀನು. ಐ ಆಮ್ ಕನ್ವಿನ್ಸ್. ನಿನ್ನ ಏನೋ ಕನ್ವಿನ್ಸ್ ಮಾಡಾಯ್ತು, ಆದ್ರೆ ತಾತನ ಹೇಗೆ ಕನ್ವಿನ್ಸ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ತಾತ ಹೇಗೆ ಬಂದ್ರಿ ಇವಾಗ? ಅವ್ರನ್ನೇ ಕನ್ವಿನ್ಸ್ ಮಾಡಬೇಕು. ಯಾವುದೋ ವಿಷಯದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಬಟ್ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗೋದು ಇಲ್ಲ ಬಿಡಮ್ಮ. ಅಲ್ಲ, ನಮ್ಮ ತಾತನ ಕನ್ವಿನ್ಸ್ ಮಾಡೋದು ನನ್ನ ಕೈ ಕಚ್ಚಿದಷ್ಟು ಸುಲಭ ಅನ್ಕೊಂಡಿದ್ಯಾ? ತಾತನ ಕನ್ವಿನ್ಸ್ ಮಾಡೋದು ಖಂಡಿತವಾಗ್ಲೂ ಸುಲಭ ಅಲ್ಲ. ಹಾಗಂತ ಮನ್ಸು ಮಾಡಿದ್ರೆ ಕಷ್ಟನೂ ಅಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇಲ್ವಾ? ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬರೀ ಕಾನ್ಫಿಡೆನ್ಸ್ ಅಷ್ಟೇ. ಆದರೆ ಸ್ವಲ್ಪ ಜಾಸ್ತಿ. ಈಗೇನು ಚಾಲೆಂಜಾ? ಬಾ, ನನಗೆ ಚಾಲೆಂಜ್. ಓಕೆ ಬಾಸ್.
ನೋಡೇ ಬಿಡು. ವರ್ಕ್ ಫ್ರಮ್ ಹೋಮ್ ತಾತ. ನಾನೇನಾದ್ರು ಕೇಳದ್ನಪ್ಪ? ತುಳಸಿ ದೋಸೆ. ಬಂದೆ ಮಾವ. ನೀವೇನು ಕೇಳಲಿಲ್ಲ ತಾತ. ನನ್ನ ಈ ಡ್ರೆಸ್ಸಲ್ಲಿ ನೋಡಿ ನಿಮ್ಮ ತಲೆಗೆ ರಫ್ ಅಂತ ಒಂದು ಪ್ರಶ್ನೆ ಬಂತಲ್ಲ, ಅದಕ್ಕೆ ಈ ದಂಡ್ಪಿಂಡ್ ಯಾಕೆ ಇನ್ನೂ ಆಫೀಸ್ಗೆ ಹೋಗಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಬಂದಿರುತ್ತಲ್ಲ, ನಾನೇ ಮೊದಲೇ ಆನ್ಸರ್ ಮಾಡ್ಬೇಕು. ತಾತ ಸರ ಚೆನ್ನಾಗಿದ್ಯಾ ನೋಡಿ. ನಾವು ಮದ್ವೆ ಆದ ಹೊಸದ್ರಲ್ಲಿ ನೀವು ಅಜ್ಜಿತು ಅಂತ ಒಂದು ಸರ ಕೊಟ್ಟಿದ್ರಲ್ಲ, ಅದನ್ನ ಕರಗಿಸಿ ಇದನ್ನ ಮಾಡಿಸ್ದೆ.